ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಶುಭವನ್ನು ಕೋರ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಜರುಗಲಿ ಅಂತೇಳಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಆಶಯವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ಉಪ್ಸಾರು ವರ್ಸಸ್ ಬಾಡೂಟದ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ನಮಗೆ ಶೂದ್ರರು ವರ್ಸಸ್ ಬ್ರಾಹ್ಮಣ್ಯ, ಎಡಪಂಥೀಯರು ವರ್ಸಸ್ ಬಲಪಂಥೀಯರು ಹೀಗೆ ವಿಚಾರಕ್ಕಿಂತ ಮೊದಲಾಗಿ ನಾವೆಲ್ಲರೂ ಸಾಹಿತ್ಯ ಸಮ್ಮೇಳನದ ಆಶಯಗಳನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಭುವನೇಶ್ವರಿ ಮಾತೆಯನ್ನು ನಾವು ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀವಿ. ನಾಡಿನ ಹೆಮ್ಮೆಯ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಬಹುದಿನಗಳಿಂದ ಸಸ್ಯಾಹಾರಕ್ಕೆ ಒತ್ತು ಕೊಟ್ಕೊಂಡು ಬರ್ತಾ ಇದ್ದಾರೆ. ನಾವು ಮಾಂಸಾಹಾರ ಬೇಡ ಅಂತ ಹೇಳ್ತಿಲ್ಲ, ಆದರೆ ಸಸ್ಯಾಹಾರದ ಹೊರತಾಗಿ ಮಾಂಸಾಹಾರಗಳನ್ನ ಮಾಡಲಿಕ್ಕೆ ಹೋದರೆ ಬಹುಶಃ ಈಗ ಮಾಂಸಾಹಾರಕ್ಕೆ ಕೆಲವರು ಕುರಿ ಕೋಳಿ ಬೇಕು ಅಂತಿದ್ದಾರೆ. ಮುಂದೆ ಒಬ್ಬರು ನಮಗೆ ನಾವು ಸಾಹಿತ್ಯ ಪ್ರೇಮಿಗಳೇ ನಮಗೆ ಹಂದಿ ಬಾಡಬೇಕು ಅಂತ ಅನ್ಬೋದು. ಕೆಲವು ಮುಸ್ಲಿಂ ಸ್ನೇಹಿತರುಗಳು ಕೂಡ ಸಾಹಿತ್ಯ ಪ್ರೇಮಿಗಳಿದ್ದಾರೆ, ಪುಸ್ತಕಗಳನ್ನ ಓದ್ತಾರೆ, ಕನ್ನಡ ಪ್ರೇಮಿಗಳು ಇದ್ದಾರೆ. ಅವ್ರು ನಾಳೆ ಬೀಫ್ ಮಾಂಸಗಳು ನಮಗೆ ಬೇಕು ಅಂತ ಅನ್ಬೋದು. ದಕ್ಷಿಣ ಕನ್ನಡದ ಜಿಲ್ಲೆಯವರಿಗೆ ನಾವು ಮೀನೇ ನಮಗೆ ಮುಖ್ಯ, ಕಾಣೆ ಮೀನು ನಮ್ಗೆ ಬೇಕು ಅಂತ ಅನ್ಬೋದು. ಹೀಗೆ ಮುಂದೆ ಅದು ಒಂದು ರೀತಿಯ ಒಂದು ವ್ಯವಸ್ಥೆ ಬೇರೆ ಬೇರೆ ರೀತಿಯಿಂದ ದಿಕ್ಕಿನ ಹೋಗುವಂಥ ಸಾಧ್ಯತೆಗಳಿವೆ. ಹಾಗೆ ನಮ್ಮ ನೀರ ಬೇಕು ಅಂತ ಕೆಲವು ಹೇಳ್ಬೋದು, ನೀರ ಪೇಯ ಈಗ ಅದಾದಮೇಲೆ ನೀರ ನಮ್ಮ ರೈತರದ್ದು ಅಂತ ಹೇಳ್ಬೋದು. ಆಮೇಲೆ ಕೆಲವರು ಉತ್ತರ ಕರ್ನಾಟಕದವರು ಕಳ್ಳು ಬೇಕು ಅಂತೇಳಿ ಆ ಭಾಗದವರು, ಉತ್ತರ ಕರ್ನಾಟಕದವರು, ದಕ್ಷಿಣ ಕನ್ನಡ ಜಿಲ್ಲೆಯವರು ಹೇಳ್ಬೋದು. ಹಾಗಾಗಿ ಅಲ್ಲಿ ಒಂದು ರೀತಿಯ ಬೇರೆ ದಿಕ್ಕಿನ ಹೋಗುವಂಥ ಸಾಧ್ಯತೆಗಳಿವೆ. ನಾನು ಬಾಡೂಟದ ವಿರೋಧಿ ಅಲ್ಲ, ಆದರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅತ್ಯಂತ ತುಂಬ ಅಚ್ಚುಕಟ್ಟಾಗಿ ನಡಿಬೇಕು, ಒಂದು ಸಾಂಗೋಪಾಂಗ ನಡಿಬೇಕು, ಸಂತಸದ ಕಾರ್ಯಕ್ರಮ ಅದು. ಆ ಸಂದರ್ಭದಲ್ಲಿ ಬಾಡೂಟ ಪ್ರಾಧಾನ್ಯತೆ ಪಡ್ಕೊಂಡಿರುವಂಥದ್ದು ಅತ್ಯಂತ ಖೇದಕರ ಸಂಗತಿ. ಹಿಂದಿ ಏರಿಕೆ ವಿಚಾರ ಮುನ್ನೆಲೆಗೆ ಬರಬೇಕಾಗಿತ್ತು, ಮೇಕೆದಾಟು ವಿಚಾರ ಮುನ್ನೆಲೆಗೆ ಬರಬೇಕಾಗಿತ್ತು, ಪುಸ್ತಕ ಉದ್ಯಮ ಬೆಳೆಸುವ ವಿಚಾರದಲ್ಲಿ ಮುನ್ನೆಲೆಗೆ ಬರಬೇಕಾಗಿತ್ತು, ಗೋಷ್ಠಿಗಳ ಬಗ್ಗೆ ಮುನ್ನೆಲೆಗೆ ಬರಬೇಕಾಗಿತ್ತು, ಮತ್ತು ಸನ್ಮಾನಿತರ ವಿಚಾರ ಮುನ್ನೆಲೆಗೆ ಬರಬೇಕಾಗಿತ್ತು, ಮತ್ತು ಅಲ್ಲಿ ಮೆರವಣಿಗೆಗಳ ಸೊಬಗು ಆಯೋಜನೆ ಬಗ್ಗೆ ಚರ್ಚೆಗಳು ಆಗಬೇಕಾಗಿತ್ತು. ಆದರೆ ದುರ್ದೈವವಶಾತ್ ಇದು ಒಂದು ಬ್ರಾಹ್ಮಣ್ಯ ಮತ್ತು ಶೂದ್ರರ ನಡುವೆ ತಿಕ್ಕಾಟದ ವಿಚಾರದಲ್ಲಿ ಬಂದಿರುವಂಥದ್ದು ಅತ್ಯಂತ ನೋವಿನ ಸಂಗತಿ. ಇವೆಲ್ಲವನ್ನು ಬಿಟ್ಟು ಸಾಹಿತ್ಯ ಸಮ್ಮೇಳನ ಸುಸೂತ್ರವಾಗಿ ನಡೀಬೇಕು ಅಂತ ಅನ್ನೋದು ನನ್ನ ಆಶಯ. ನಾನೇನು ಬಾಡೂಟ ವಿರೋಧಿ ಅಲ್ಲ, ಆದರೆ ಸಸ್ಯಾಹಾರ ಅಗತ್ಯ ಅಂತ ಹೇಳಿ ನನ್ನ ಅನಿಸಿಕೆ.